ಜಾಮೀನು ಅರ್ಜಿ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ. ಹೈಕೋರ್ಟ್ 7 ಆರೋಪಿಗಳನ್ನ ನಿರ್ದೋಷಿ ಅಂತಾನೆ ನಿರ್ಧರಿಸಿದ್ಯಾ? ಎಲ್ಲ ಜಾಮೀನು ಆದೇಶಗಳಲ್ಲೂ ಹೈಕೋರ್ಟ್ ಹೀಗೆ ಹೇಳುತ್ತಾ? ಸುಪ್ರೀಂ ಕೋರ್ಟ್ನ ಜಡ್ಜ್ ಪ್ರಶ್ನೆ ಮಾಡಿರೋದು ಇದನ್ನ. ಹೈಕೋರ್ಟ್ನ ತೀರ್ಪು ಬೇಸರ ತರಿಸ್ತಿದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ನ ನ್ಯಾಯಮೂರ್ತಿ ಈ ರೀತಿ ತಪ್ಪು ಮಾಡಬಹುದಾ? ದರ್ಶನ್ಗೆ ಜಾಮೀನು ನೀಡಿದ್ದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಬೇಸರ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಜಾಮೀನು ಅರ್ಜಿ ಆದೇಶಕ್ಕೆ. ಹೈಕೋರ್ಟ್ 7 ಆರೋಪಿಗಳನ್ನ ನಿರ್ದೋಷಿ ಅಂತಲೇ ನಿರ್ಧಾರ ಮಾಡಿದ್ಯಾ? ಎಲ್ಲ ಜಾಮೀನು ಆದೇಶಗಳಲ್ಲೂ ಹೈಕೋರ್ಟ್ ಹೀಗೆ ಹೇಳುತ್ತಾ? ಹೈಕೋರ್ಟಿನ ಈ ತೀರ್ಪೇ ಬೇಸರ ತರಿಸ್ತಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟಿನ ನ್ಯಾಯಮೂರ್ತಿ ಈ ರೀತಿ ತಪ್ಪು ಮಾಡಬಹುದಾ ಅಂತ ಕೇಳಿದೆ ಸುಪ್ರೀಂ ಕೋರ್ಟ್. ದರ್ಶನ್ಗೆ ಜಾಮೀನು ನೀಡಿದ್ದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಅಂದ್ರೆ ಹೈಕೋರ್ಟ್ ಜಾಮೀನನ್ನ ನೀಡುವಾಗ ಯಾವ ವಿವೇಚನೆಯನ್ನ ಬಳಸಿದ್ಯಾ? ಇದು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುವಾಗ ಜಡ್ಜ್ ಕೇಳಿರೋದಿಲ್ಲ. ಇಷ್ಟು ಸಾಕ್ಷಿಗಳಿದೆ ಪ್ರಕರಣದಲ್ಲಿ. ಸುಪ್ರೀಂ ಕೋರ್ಟ್ನ ಜಡ್ಜ್ ಕೇಳ್ತಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಎಷ್ಟು ಸಾಕ್ಷಿಗಳಿದೆ? 270 ಸಾಕ್ಷ್ಯ. ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿದೆಯಾ? ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಹೈಕೋರ್ಟ್ ವಿವೇಚನೆ ಬಳಸಿದೆಯಾ ಅಂತ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ವಿವೇಚನೆ ಬಳಸಿದ ರೀತಿ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ. ಸಾಲು ಸಾಲು ಸಾಕ್ಷ್ಯಗಳಿದೆ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದೆ. ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಜಾಮೀನು ಸಿಕ್ಕಿದ್ದರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಮಾಡಿದ್ದಾರೆ, ಏನು ಹೇಳಿದ್ರು ಕೊನೆಯಲ್ಲಿ ನೋಡಿ. ಈಗ ಏನು ಈ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೊಂದು ಜಾಮೀನನ್ನು ಮಂಜೂರು ಮಾಡಿತ್ತು, ಅದನ್ನು ಪ್ರಶ್ನಿಸಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ಜಾಮೀನು ಅರ್ಜಿಯನ್ನು ಪ್ರಶ್ನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬಂದಿದ್ದು. ಎಲ್ಲ ಆರೋಪಿಗಳ ಒಂದು ವಾದವನ್ನು ಕೂಡ ನ್ಯಾಯಾಲಯ ಕೇಳಿರುವಂಥದ್ದು, ಹಾಗೂ ಅಭಿಯೋಜನೆಯ ವಾದವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಳಿರುವಂಥದ್ದು. ಈಗ ಆದೇಶಕ್ಕೆ ಕಾಯ್ದಿರಿಸಿದ್ದೀವಿ ಅಂತ ಹೇಳಿ 1 ವಾರದಲ್ಲಿ ಏನಾದರೂ ಹೆಚ್ಚಿನ ಒಂದು ವಾದ ಪತ್ರವನ್ನು ನಾವು ಸಲ್ಲಿಸಬಹುದಾಗಿದೆ ಸರ್. 1 ವಾರ ಕಾಲಾವಕಾಶ ಇದೆ. ಹೌದು, 3 ಪುಟಗಳ ಒಳಗಡೆ ತಾವು ತಮ್ಮ ವಾದ ಪತ್ರವನ್ನು ತಾವು ಸಲ್ಲಿಸ್ಬೋದು. 1 ವಾರದಲ್ಲಿ ಬರವಣಿಗೆಯಲ್ಲಿ ವಾದವನ್ನು ಸಲ್ಲಿಸಿ ಏನಾದರೂ ಸಲ್ಲಿಸೋದಿದ್ರೆ ಹೆಚ್ಚುವರಿಯಾಗಿ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥದ್ದು. ಈಗ 1 ವಾರ ನೋಡಿ, 1 ವಾರಗಳ ಕಾಲ ಯಾವುದೇ ಆದೇಶ ಹೊರಬರೋದಿಲ್ಲ. ಯಾಕಂದ್ರೆ 1 ವಾರಗಳ ಕಾಲ ಬರವಣಿಗೆಯಲ್ಲಿ ನಾವು ನಮ್ಮ ವಾದವನ್ನ ಸಲ್ಲಿಸಬಹುದಾಗಿದೆ. ಹಾಗಾಗಿ 1 ವಾರದ ನಂತರ ನಾವು ಆದೇಶ ಹೊರಬೀಳೋ ಎಲ್ಲ ಸಾಧ್ಯತೆ ಕೂಡ ಇರ್ತದೆ. ಈಗ ನೀವು ನಿಮ್ಮ ಕ್ಲೈಂಟ್ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ನೋಡಿ, ನಾವು ಈ ದಿನ ಆರೋಪಿ 6 ಮತ್ತು 7ರ ಪರವಾಗಿ ವಾದ ಮಂಡನೆ ಮಾಡಿದ್ವಿ. ನೋಡಿ, 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಹಲ್ಲೆ ನಡೆಸಿರೋದು ಅವ್ರ ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡು ಬರೋದಿಲ್ಲ. ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ 6 ಮತ್ತು 7 ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ. ಎರಡನೇದಾಗಿ ಆ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು, ಆ ಟವರ್ ಲೊಕೇಶನ್ನಲ್ಲೂ ಕೂಡ ಘಟನೆ ನಡೆದಿದೆ, ಈ ಹಲ್ಲೆ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ, ಅವರ ಟವರ್ ಲೊಕೇಶನ್ ಕಂಡು ಬರೋದಿಲ್ಲ. ಪ್ರಮುಖವಾಗಿ ಈ ಅಂಶಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ ಇವತ್ತು. ಯಾರ್ಯಾರ ಪರ ಅಂದ್ರೆ ನೀವು ಆರೋಪಿ ಅಕ್ಯೂಸ್ ನಂಬರ್ 6 and 7 ಆರೋಪಿ ಅನುಕುಮಾರ್ ಮತ್ತು ಜಗದೀಶ್. ಓಕೆ, ಆಯ್ತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.